ನಮಸ್ಕಾರ. ನಮ್ಮ ಇಂದಿನ ವಿಷಯ ಚೆಲುವಿನ ಮೂಲ ಎಲ್ಲಿದೆ. ಮನುಷ್ಯನ ಕಣ್ಣಿಗೆ ಮನಸ್ಸಿಗೆ ನೂರಾರು ಬಗೆಯ ವಸ್ತು ವಿನ್ಯಾಸಗಳು ಚಂದವಾಗಿ ಕಾಣಿಸ್ತವೆ. ಹರಡಿರುವ ಬಯಲು, ಹುಲ್ಲುಗಾವಲು, ಹಸಿರಿನಿಂದ ತುಂಬಿರ್ತಕ್ಕಂಥ ಬೆಟ್ಟಗುಡ್ಡಗಳು, ಮರುಭೂಮಿಯ ದಿಬ್ಬಗಳು, ಹೂ, ಗಿಡ, ಮರ, ಬಳ್ಳಿ, ഇരുಳಿನಲ್ಲಿ ಆಕಾಶದಿಂದ ತಲೆ ಎತ್ತಿ ನೋಡಿದಾಗ ಚುಕ್ಕೆಗಳು ಹರಡಿಕೊಂಡಿರ್ತಕ್ಕಂಥ ರೀತಿ, ನೀರಿನ ಮೇಲೆ ಬಿದ್ದ ಸೂರ್ಯನ ಪ್ರತಿಬಿಂಬ, ಹಾಗೆ ಚಂದ್ರನ ಬೆಳಕು ಮನುಷ್ಯರಲ್ಲಿ ಒಂದು ಬಗೆಯ ಆನಂದವನ್ನ ಉಂಟು ಮಾಡ್ತವೆ. ಈ ನೈಸರ್ಗಿಕ ಸಂಗತಿಗಳ ಜೊತೆಗೆ ಮನುಷ್ಯ ತಾನೇ ಮಾಡಿದ ಅಂದ್ರೆ ಕೃತಕವಾಗಿ ಕಟ್ಟಿದ ಎಣಿಕೆಗೆ ದಕ್ಕದ ವಸ್ತುಗಳು ಚಂದವಾಗಿ ಕಾಣಿಸ್ತವೆ ಮತ್ತು ನಲಿವನ್ನ ಉಂಟು ಮಾಡ್ತವೆ. ಇದಕ್ಕೆ ಅವುಗಳ ಮೂಲಕ ವ್ಯಕ್ತವಾಗ್ತಕ್ಕಂಥ ಚೆಲುವೆ ಕಾರಣ ಅಂತ ನಂಬಲಾಗಿದೆ. ಹಾಗಾದ್ರೆ ಮನುಷ್ಯನ ಮನಸ್ಸಿಗೆ ನಲಿವನ್ನು ಉಂಟು ಮಾಡಬಲ್ಲ ಬಣ್ಣ, ಆಕಾರ, ಆಕೃತಿ, ಜೋಡಣೆ, ಪ್ರಮಾಣ, ವಿನ್ಯಾಸ ಎಲ್ಲವೂ ಚೆಲುವಿನ ಆಕಾರಗಳಿಂತಲೂ ಅಥವಾ ಮನುಷ್ಯನ ಮನಸ್ಸಿಗೆ ಚೆಲುವಿನ ಪರಿಕಲ್ಪನೆಯಲ್ಲಿ ನಲಿವನ್ನು ಉಂಟು ಮಾಡುವ ಮಾಧ್ಯಮಗಳಂತಲೂ ನಾವು ಹೇಳಬೇಕಾಗುತ್ತೆ. ಚೆಲುವು ಎನ್ನುವುದು ಮನುಷ್ಯರಿಗೆ ಮಾತ್ರ ಸೀಮಿತವಾಗಿರತಕ್ಕಂಥ ಒಂದು ಅನುಭವ. ಇದು ಹಲ ದಶಲಕ್ಷ ವರ್ಷಗಳಿಂದ ಮನುಷ್ಯನ ಮೆದುಳಿನಲ್ಲಿ ಸ್ಥಾನವನ್ನ ಪಡೆದುಕೊಂಡಿದೆ. ಆದಿಮಾನವ ಕಲ್ಲಿನಿಂದ ಆಯುಧಗಳನ್ನ ಮಾಡಿಕೊಂಡಾಗಲೇ ಅವು ಚೂಪಾಗಿ ಚಂದ ಕಾಣುವಂತೆ ಆಕಾರಕ್ಕೆ ತಿದ್ದಿರ್ತಾನೆ. ಕಾಲ ಮತ್ತು ಶ್ರಮವನ್ನು ಬೇಡುವ ಬಳಕೆಗಿಂತಲೂ ಬೇರೆಯಾದ ಯಾವ ಕಾರಣಕ್ಕಾಗಿ ಆದಿಮಾನವ ತನ್ನ ವಸ್ತುಗಳನ್ನು ತಿದ್ದಿದ ಅಂತ ಕೇಳಿದ್ರೆ ನಾವು ಕಾರಣಗಳನ್ನು ಹುಡುಕೋದಕ್ಕೆ ಹೋಗ್ಬೇಕಾಗುತ್ತೆ. ಆತನಿಗೆ ತಾನು ಮಾಡಿದ ವಸ್ತು ಉಪಯೋಗಕ್ಕೆ ಬರುವಂತೆ ಚಂದವಾಗಿಯೂ ಕಾಣಬೇಕಂತ ತುಡಿದಿಂದ ಹಾಗೆ ಮಾಡಿರ್ಬೇಕು ಅಂತಕ್ಕಂಥ ಉತ್ತರವನ್ನ ನಾವು ಕೊಡಬೇಕಾಗುತ್ತೆ. ಮನುಷ್ಯನ ಇತಿಹಾಸದ ಉದ್ದಕ್ಕೂ ಚೆಲುವು ಎಂದ್ರೇನು, ಅದಕ್ಕೆ ಮಾನವ ಏಕೆ ಮನಸೋಲ್ತಾನೆ ಅನ್ನೋದನ್ನು ಕುರಿತಾಗಿ ಜಿಜ್ಞಾಸೆಗಳು ನಡೆದಿದ್ದಾವೆ. ಇವುಗಳಲ್ಲಿ ಹಲವಾರು ಬದಲಾವಣೆಗಳು, ಪರಿಕಲ್ಪನೆಗಳು ತಮ್ಮದೇ ಆದಂಥ ಛಾಪನ್ನ ಮೂಡಿಸಿದ್ದಾವೆ. ಕೆಲವೊಮ್ಮೆ ಸಮಾಂಗೀಯತೆಯನ್ನ ಅಂದ್ರೆ ಸಿಮಿಟ್ರಿಯನ್ನ ಚೆಲುವಿಗೆ ಕಾರಣ ಅಂತ ಗುರುತಿಸಿದ್ರೆ, ಇನ್ನೂ ಕೆಲವು ಸಲ ವೈದೃಶ್ಯವನ್ನ ಅಂದ್ರೆ ಕಾಂಟ್ರಾಸ್ಟ್ ನ ಚೆಲುವಿನ ಕಾರಣಗಳಲ್ಲಿ ಒಂದು ಅಂತ ಗುರುತಿಸಲಾಗಿದೆ. ಪ್ರಸಿದ್ಧವಾದ ಗೋಲ್ಡನ್ ರೇಷಿಯೋ ಅಥವಾ ಸ್ವರ್ಣ ಪ್ರಮಾಣ ಅಂದ್ರೆ ಉದ್ದ ಮತ್ತು ಅಗಲಗಳ ನಡುವೆ ಇರುವ ನಿರ್ದಿಷ್ಟ ಅಳತೆಯ ಪ್ರಮಾಣ, ಸಮಾಂಗೀಯತೆ ಸಿಮಿಟ್ರಿ, ವೈದೃಶ್ಯ ಕಾಂಟ್ರಾಸ್ಟ್ ಇವೆಲ್ಲವೂ ಮನುಷ್ಯ ಸೃಷ್ಟಿ ಇರುವ ಕಲೆ, ಕಟ್ಟಡ, ವಸ್ತುಗಳ ತಯಾರಿಕೆ ಎಲ್ಲದರಲ್ಲೂ ಕಂಡು ಬರ್ತವೆ. ಆದ್ರಿಂದ ಮನುಷ್ಯರು ಕೆಲವು ಸಂಗತಿಗಳನ್ನ ಕುರಿತಾಗಿ ಮತ್ತೆ ವಿಷಯಗಳಲ್ಲಿ ಚೆಲುವನ್ನು ಕಾಣೋದು ರಕ್ತದಲ್ಲೇ ಬೆರೆತಿದೆ ಅಂತ ನಾವು ಹೇಳ್ಬೋದು. ಮನುಷ್ಯ ಮೆಚ್ಚುವ, ಆರಾಧಿಸುವ, ಹೊಗಳುವ, ಚಂದ ಅಂತ ಗುರುತಿಸ್ತಕ್ಕಂಥ ಜೋಡಣೆ ಮತ್ತು ವಿನ್ಯಾಸಗಳಲ್ಲಿ ಹೆಚ್ಚಿನವು ನಿಸರ್ಗದಿಂದ ಪ್ರೇರಣೆಯನ್ನ ಪಡೆದಿದ್ದಾವೆ. ಇದಕ್ಕೆ ಕಾರಣ ಹುಡುಕಕ್ಕೆ ಹೋದ್ರೆ ನಿಸರ್ಗದೊಂದಿಗೆ ಬದುಕ್ತಾ ಇದ್ದಂತ ಮಾನವ ಅದರೊಂದಿಗೆ ಬದುಕ್ತಾ ಅದರ ನೆರಳಿನ ವಿಕಾಸ ಆಗ್ತಾ ಅವುಗಳಲ್ಲಿ ಚೆಲುವನ್ನ ಕಾಣತೊಡಗುತ್ತಾನೆ. ನಿಸರ್ಗದಲ್ಲಿ ಕಾಣುವ ಹೂವಿನ ದಳ, ಚಿಪ್ಪುಗಳು, ಏರಿಳಿಯುವ ಅಲೆಗಳು, ಅಲುಗುತ್ತಿರುವ ಮರ, ಮೂಡುತ್ತಿರುವ ಕಾಮನ ಬಿಲ್ಲು, ಇಂತಹ ಎಣಿಕೆಗೆ ಸಿಗದ ನೂರಾರು ಸಂಗತಿಗಳು ಎಲ್ಲವೂ ಮನುಷ್ಯನಿಗೆ ಆನಂದವನ್ನ ಉಂಟು ಮಾಡ್ತವೆ. ಆದ್ರಿಂದಲೇ ಮನುಷ್ಯ ಚೆಲುವಿನ ಕಲ್ಪನೆಯನ್ನ ವಿಕಾಸಗೊಳ್ಳುವಾಗಲೇ ನಿಸರ್ಗದಿಂದ ಪಡೆದಂತ ನಾವು ಹೇಳ್ಬೋದು. ಮನುಷ್ಯ ಕೆಲವು ವಿಚಾರಗಳನ್ನ ಏಕೆ ಚೆಲುವಿನೊಂದಿಗೆ ಗುರುಸ್ತಾನೆ ಅಂತ ತಿಳಿಯೋದಕ್ಕೆ ವಿಜ್ಞಾನಿಗಳು ಪ್ರಯತ್ನಿಸಿದ್ದಾರೆ. ಮೈ ತುಂಬಿದ ಬೇಟೆ ಪ್ರಾಣಿ ಮನುಷ್ಯನಿಗೆ ಉತ್ತಮ ಆಹಾರದ ಮೂಲವಾಗಿ, ಆ ಮೂಲಕ ಮೆದುಳಿನಲ್ಲಿ ಆನಂದವನ್ನು ಉಂಟು ಮಾಡುವ ಪ್ರೇರಣೆಯಾಗಿ ಕಾಣಿಸಿಕೊಂಡಿರಬಹುದು. ತುಂಬಿದ ಕಾಳು ಮುರುಟಿದ ಜೊಳ್ಳು ಕಾಳಿಗಿಂತ ಹೆಚ್ಚಾಗಿ ಕಾಣುವುದರ ಹಿಂದೆಯೂ ಕೂಡ ಮನುಷ್ಯ ನಿಸರ್ಗದಿಂದ ತನಗೆ ದಕ್ಕುವುದರ ಗುಣಮಟ್ಟ ಕುರಿತಾಗಿ ಪಡೆದುಕೊಂಡಂತಹ ಭಾವನೆಗಳೇ ಮುಂದಿನ ಚೆಲುವಿನ ಪರಿಕಲ್ಪನೆಗೆ ಕಾರಣವಾಗಿದ್ದಾವೆ. ದುಂಡು ಮುಖ ಆರೋಗ್ಯಕರ ಲಕ್ಷಣ ಆಗಿನೂ ಉತ್ತಮ ಸಂಗಾತಿಗಾಗಿ ಕೂಡಿಕೊಳ್ಳೋದಕ್ಕೆ ಯೋಗ್ಯವಾದ ಪ್ರೇರಣೆಯಾಗಿಯೂ ಕಾಣ್ತದೆ. ಮಾನವ ಪೂರ್ವಜರಿಗೆ ಉತ್ತಮ ಆಹಾರ, ಉತ್ತಮ ನೆಲೆ, ಉತ್ತಮ ಪರಿಸರ ಒದಗಿಸ್ತಕ್ಕಂಥ ಅಂಶಗಳು ಎಲ್ಲವೂ ಮೆದುಳಿನಲ್ಲಿ ನೆಲೆ ನಿಂತು ಅವುಗಳಲ್ಲಿ ಚೆಲುವನ್ನ ಕಾಣುವಂತೆ ಮತ್ತೆ ಆನಂದ ಹೊಂದುವಂತೆ ಪ್ರೇರೇಪಣೆಯನ್ನ ನೀಡಿದರು. ಮನುಷ್ಯರು ಚೆಲುವನ್ನು ಗುರುತಿಸೋದು ಅವರ ಮುಖ್ಯವಾದಂತಹ ಗುಣವಾಗಿದೆ. ಮೆದುಳು ತನ್ನ ಸಾಮರ್ಥ್ಯವನ್ನ ಹಲವು ಬಗೆಯಲ್ಲಿ ಕಳೆದುಕೊಂಡಾಗ ಕೂಡ ಚೆಲುವನ್ನು ಗುರುತಿಸ್ತಕ್ಕಂಥ ಅದರ ಸಾಮರ್ಥ್ಯದಲ್ಲಿ ಕುಂದುಂಟಾಗೋದಿಲ್ಲ ಅಂತ ವೈಜ್ಞಾನಿಕ ಸಂಶೋಧನೆಗಳಿಂದ ಗೊತ್ತಾಗಿದೆ. ಆದ್ರಿಂದ ಮನುಷ್ಯರಿಗೆ ಚೆಲುವು ಮತ್ತು ಸೌಂದರ್ಯ ಭಾವನೆಗಳು ಅತ್ಯಂತ ಸಾಮಾನ್ಯವಾದ ಲಕ್ಷಣಗಳಾಗಿವೆ ಅಂತ ಹೇಳ್ಬಹುದು. ಮನುಷ್ಯ ನಾಗರಿಕನಾಗಿ ಮುಂದುವರೆದಂತೆ ನಿಸರ್ಗದಲ್ಲಿ ಒಂದಾಗಿ ಬದುಕ್ತಕ್ಕಂಥದ್ದು ಬಹಳ ಹಿಂದೆಯೇ ಕಣ್ಮರಿಯಾಗಿ ಅದರ ಜಾಗದಲ್ಲಿ ತಾನೇ ಸೃಷ್ಟಿ ಮಾಡಿಕೊಂಡ ಪರಿಸರದಲ್ಲಿ ಬದುಕ್ತಕ್ಕಂಥದ್ದು ವ್ಯಾಪಕ ಆಯಿತು. ಹಾಗೆ ಅಂತಹ ಬದಲಾವಣೆ ಆದಾಗಲೂ ಕೂಡ ಮನುಷ್ಯ ತಾನು ರೂಪಿಸಿಕೊಂಡ ಕೃತಕ ಜಗತ್ತನ್ನು ಕೂಡ ನಿಸರ್ಗದಿಂದ ಕಲಿತ ಚೆಲುವಿನ ಮೂಲ ತತ್ವಗಳಿಂದಲೇ ಕಟ್ಟಿಕೊಂಡ. ಒಂದು ಮುಖ್ಯವಾದ ಬದಲಾವಣೆ ಕೂಡ ಬಂತು. ನಿಸರ್ಗದ ಜೊತೆಗಿದ್ದಂತ ಆದಿಮಾನವ ತನ್ನ ಪರಿಸರವನ್ನು ಮತ್ತು ಬಳಸಿದ ವಸ್ತುಗಳನ್ನ ಬಳಕೆಗೆ ಅನುಕೂಲವಾಗುವಂತೆ, ಹಾಗೆ ಮನಸ್ಸಿಗೆ ಮುದ ನೀಡುವಂತೆ ಮತ್ತು ಮಿತ ವ್ಯಯ ಮತ್ತು ದಕ್ಷತೆಯಿಂದ ಕೂಡಿರುವಂತೆ ಮಾಡ್ಕೊಳ್ತಾ ಇದ್ದಾರೆ. ಆದರೆ ಆಧುನಿಕ ಮನುಷ್ಯನ ಕಟ್ಟಿಕೊಂಡಿರ್ತಕ್ಕಂಥ ಕೃತಕ ಜಗತ್ತಿನಲ್ಲಿ ಅದೆಷ್ಟೋ ವೇಳೆ ಬಳಕೆಗಿಂತಲೂ ಚೆಲುವಿಗೆ ಪ್ರಾಶಸ್ತ್ಯ ದಕ್ಕಿರ್ತದೆ. ಹಾಗೆಯೇ
ಮನುಷ್ಯ ಅನುಕೂಲಕ್ಕಾಗಿ ಕಟ್ಟಿಕೊಂಡಿರ್ತಕ್ಕಂಥ ನೆಲದಡಿಯ ಬೃಹತ್ ಮೆಟ್ರೋ ಸ್ಟೇಷನ್ಗಳಾಗ್ಲಿ, ವಿಶಾಲವಾದ ಸಾರ್ವಜನಿಕ ಸೇವೆ ಕಟ್ಟಡಗಳಾಗ್ಲಿ, ಬೃಹತ್ ಮಾಲ್ಗಳಾಗ್ಲಿ ನಿಸರ್ಗ ರೂಪಿಸಿದ ಚೆಲುವಿನ ತತ್ವಗಳನ್ನು ಮುರಿದು ತಮ್ಮದೇ ಆದಂತಹ ಕೃತಕ ಜೋಡಣೆಗಳಾಗಿ ಬದಲಾಗಿದ್ದಾರೆ. ಮನುಷ್ಯನ ಮನಸ್ಸು ಏಕತಾನತೆಯನ್ನು ಒಪ್ಪೋದಿಲ್ಲ. ಮನುಷ್ಯನ ಕಣ್ಣು ಯಾವುದರತ್ರ ಅರಿತತೆಯಿಲ್ಲದಕ್ಕೆ ನಡೆಸಿದ ಪ್ರಯೋಗಗಳಲ್ಲಿ ಮನುಷ್ಯರು ವೈದೃಶ್ಯ, ಬದಲಾವಣೆ, ಜೋಡಣೆ ಮುಂತಾದ ಸಂಗತಿಗಳ ಕಡೆಗೆ ಹೆಚ್ಚು ಗಮನವನ್ನು ಹರಿಸ್ತಾರೆ. ಬೋಡು ಗೋಡೆಗಳ ಹತ್ರ ಕೇವಲ ಮಾಹಿತಿಗಾಗಿ ತಮಗೆ ಬೇಕಾದಂತ ನೋಟವನ್ನ ಸ್ವಲ್ಪ ಕ್ಷಣ ಮಾತ್ರ ಬೀರ್ತಾರೆ ಅಂತ ತಿಳಿದು ಬಂದೈತೆ. ವಿಶಾಲ ಅಗಲವಾದ ಉದ್ದನೆಯ ಗೋಡೆ ಅಥವಾ ಅಂತಹ ಯಾವುದೇ ಒಂದು ವಸ್ತುವನ್ನು ಕಂಡಾಗ ಮನಸ್ಸು ಬೇಸರಗೊಂಡು ಬದಲಾವಣೆಯನ್ನು ಬಯಸ್ತಕ್ಕಂಥದ್ದು ತಿಳಿದು ಬಂದೈತೆ. ಮನುಷ್ಯ ಬೇಸರಗೊಂಡಾಗ ಕೆಲವು ಸಲ ಎದೆ ಬಡಿತ, ಒತ್ತಡಗಳ ಮಟ್ಟಗಳು ಹೆಚ್ಚಿದ್ರೆ ಇನ್ನೂ ಕೆಲವು ಸಲ ನಿರಾಶೆಯ ಭಾವನೆ ಕವಿದು ಉತ್ಸಾಹ, ಹುಮ್ಮಸ್ಸುಗಳು ಕುಂದಿ ಹೋಗ್ತವೆ. ಕಳೆದ 2 ದಶಕಗಳಿಂದ ಮನುಷ್ಯನನ್ನ ನಿಲುವಿನಲ್ಲಿ ಇರಿಸಬಲ್ಲ, ಅವನ ಭಾವನೆಗಳನ್ನ, ಲಹರಿಗಳನ್ನ ಮೇಲಿನ ಮಟ್ಟಕ್ಕೆ ಏರಿಸಬಲ್ಲ ಜೋಡಣೆಯ ತತ್ವಗಳು ಅಂದ್ರೆ ಚೆಲುವಿನ ತತ್ವಗಳು ಯಾವುವು ಅಂತ ಗುರುತಿಸೋದಕ್ಕೆ ವಿಜ್ಞಾನಿಗಳು ಪ್ರಯತ್ನ ಮಾಡಿದ್ದಾರೆ. ಮನುಷ್ಯನ ಮೆದುಳು ತನ್ನ ಸುತ್ತಲಿರುವ ಎಲ್ಲದಕ್ಕೂ ಪ್ರತಿಕ್ರಿಯೆಯನ್ನ ನೀಡ್ತದೆ. ಈ ಎಲ್ಲ ಪ್ರತಿಕ್ರಿಯೆಗಳಲ್ಲಿ ಚೆಲುವಿನ ಪರಿಕಲ್ಪನೆ ಮಾತ್ರ ಅದನಿಗೆ ಆನಂದವನ್ನ ಉಂಟು ಮಾಡ್ತದೆ. ಆಸ್ಪತ್ರೆಯಲ್ಲಿ ತೂಗು ಹಾಕಿದ ಚಂದದ ಪಟಗಳು, ಚಿತ್ರದ ವಸ್ತುಗಳು ರೋಗಿಗಳಲ್ಲಿ ನಿರಾಳ ಭಾವನೆಯನ್ನು ಉಂಟು ಮಾಡೋದನ್ನ ಪತ್ತೆ ಹಚ್ಚಲಾಗಿದೆ. ಒಂದು ಅಧ್ಯಯನದಲ್ಲಿ ಒಂದೇ ಬಗೆಯ ವೈದ್ಯಕೀಯ ಚಿಕಿತ್ಸೆ ಸೌಕರ್ಯಗಳನ್ನ ಒದಗಿಸಿದ್ರು. ಉತ್ತಮವಾಗಿ ಅಲಂಕರಿಸಲ್ಪಟ್ಟ ಕೋಣೆಯ ಒಳಗಿದ್ದಂತ ರೋಗಿಗಳು ಬೋಳು ಕೋಣೆಯ ಒಳಗಡೆ ಇದ್ದಂತ ರೋಗಿಗಳಿಗಿಂತ ಹೆಚ್ಚು ಉಲ್ಲಸಿತರಾಗಿರುವುದನ್ನ ಪತ್ತೆ ಹಚ್ಚಲಾಯಿತು. ಒಳ್ಳೆಯ ಪರಿಸರದ ಮನೆಯಲ್ಲಿ ಉತ್ತಮ ಕೌಟುಂಬಿಕ ಬಂಧನಗಳಿಂದ ಬದುಕ್ತಕ್ಕಂಥದ್ದು ಚೆಲುವನ್ನು ಬೇಗ ಗುರುತಿಸೋದಕ್ಕೆ ಹೆಚ್ಚು ನೆರವಾಗ್ತದೆ ಅಂತ ಒಂದು ಅಧ್ಯಯನ ತಿಳಿಸಿದೆ. ಇನ್ನೊಂದು ಅಧ್ಯಯನದಲ್ಲಿ ಸ್ವಚ್ಛತೆ ಮತ್ತು ಸುರಕ್ಷತೆಗಿಂತಲೂ ಚೆಲುವಿನ ಭಾವನೆ ಮೇಲುಕೈ ಸಾಧಿಸದಂತಲೂ ತಿಳಿದು ಬಂದೈತೆ. ಜೀವ ವಿಕಾಸದ ಹಾದಿಯಲ್ಲಿ ಲಕ್ಷಾಂತರ ವರ್ಷಗಳಿಂದ ಮನುಷ್ಯರು ಕಣ್ಣಿಗೆ ದಕ್ಕಿದ ಮಾಹಿತಿಯಿಂದ ತಮ್ಮ ಪರಿಸರವನ್ನು ಅರ್ಥ ಮಾಡಿಕೊಳ್ತಕ್ಕಂಥ, ಅದಕ್ಕೆ ಪ್ರತಿಕ್ರಿಯಿಸತಕ್ಕಂಥ ಜೀವಿಗಳಾಗಿ ಮೂಡಿ ಬಂದಿರೋದು ಚೆಲುವಿನ ಪರಿಕಲ್ಪನೆಗೆ ಕಾರಣವಾಗಿದೆ ಅನ್ನುವ ನಿಲುವಿಗೆ ಸದ್ಯಕ್ಕೆ ಬರಲಾಗಿದೆ. ಚೆಲುವು ಒಂದು ಅಮೂರ್ತ ಸಂಗತಿಯಾಗಿದ್ರು ಅದಕ್ಕೆ ವಿಜ್ಞಾನ ವಿವರಣೆಗಳನ್ನು ನೀಡಿದೆ. ಹಾಗೆ ಜೀವ ವಿಜ್ಞಾನದ ವಿಕಾಸದ ಕಾರಣಗಳನ್ನ ಗುರುತಿಸಿದೆ. ಮನುಷ್ಯರ ಇಂತಹ ಅಮೂರ್ತ ಭಾವನೆಗಳ ಹಿಂದೆಯೂ ಕೂಡ ಜೀವ ವಿಕಾಸದ ತತ್ವಗಳು ಅಡಗಿರ್ತವೆ ಅಂತ ವಿಜ್ಞಾನ ತಿಳಿಸ್ಕೊಡುತ್ತೆ. ಅಂತ ಇತರ ವಿವರಗಳ ಬಗ್ಗೆ ಮುಂದಿನ ವಿಡಿಯೋದಲ್ಲಿ ನೋಡೋಣ. ವಂದನೆಗಳೊಂದಿಗೆ.